ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಭಾರತದಲ್ಲಿ, ಈ ಭರತಖಂಡದಲ್ಲಿ, ಭಾರತ ದೇಶದಲ್ಲಿ, ಅಯೋಧ್ಯ ನಗರದಲ್ಲಿ ಶ್ರೀರಾಮಚಂದ್ರರ ಮೂರ್ತಿಯಲ್ಲಿ ಪ್ರಾಣ ತುಂಬುವಂಥ ಒಂದು ಮಹತ್ ಕಾರ್ಯವನ್ನು ಇವತ್ತು ನಡೀತಾ ಇದೆ. ಇವತ್ತು ನಮ್ಮೆಲ್ಲ ಭಾರತದ ಪ್ರತಿಯೊಬ್ಬರು ಪ್ರಜೆಗಳಲ್ಲೂ ಕೂಡ ಒಂದು ವಿಶೇಷವಾದಂಥ ಆನಂದ, ಸುಖ ಮತ್ತು ನೆಮ್ಮದಿ ತರುವಂಥ ಒಂದು ಹಬ್ಬ ಅಂತ ನಾನು ಅಂತೀನಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಸಿರಿಕನ್ನಡ ವಾಹಿನಿಯ ವೀಕ್ಷಕರಿಗೆ ರಾಮನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಈ ಶುಭ ದಿವಸ ನಿಮ್ಮೆಲ್ರಿಗೂ ಆರ್ಥಿಕ ಶುಭಾಶಯಗಳು ಹಾಗೂ ಆ ಭಗವಂತ ರಾಮಚಂದ್ರ ನಿಮಗೆಲ್ರಿಗೂ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಇವತ್ತೊಂದು ವಿಶೇಷ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇವತ್ತು ಅಯೋಧ್ಯ ನಗರದಲ್ಲಿ, ಅಯೋಧ್ಯ ಪಟ್ಟಣದಲ್ಲಿ, ರಾಮ ಹುಟ್ಟಿದಂಥ ಊರಿನಲ್ಲಿ ರಾಮನ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ, ರಾಮ ವಿಗ್ರಹವನ್ನು ಇಟ್ಟು ಅದಕ್ಕೆ ಪ್ರಾಣ ತುಂಬುವಂಥ ವಿಧಿವಿಧಾನವನ್ನು ಇವತ್ತು ಮಾಡ್ತಾ ಇದ್ದಾರೆ. ರಾಮ ಕಾಡಿಗೋಗಿ 14 ವರ್ಷ ವನವಾಸ ಪಟ್ಟ, ಮತ್ತೆ ಅಯೋಧ್ಯೆಗೆ ಬಂದರು. ಮತ್ತೆ ಅಗಸನ ಮಾತು ಕೇಳಿಕೊಂಡು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಹೆಂಡತಿನ ಕಾಡಿಗೆ ಬಿಟ್ಬಿಡ್ತಾರೆ. ತುಂಬು ಗರ್ಭಿಣಿಯನ್ನು, ಸೀತಾದೇವಿಯನ್ನು ಕಾಡಿಗೆ ಬಿಟ್ಬಿಟ್ಟು ಹೆಂಡತಿನೂ ಕೂಡ ಅವ್ರು ನೋಡ್ಕೊಳ್ಳಿಲ್ಲ. ಮಕ್ಕಳಾಗ್ತಿರೋ ಅವಕುಶ ಕೂಡ ಅವನು ನೋಡೋಕ್ಕೆ ಹೋಗಲಿಲ್ಲ. ಹೀಗೆ ತನ್ನ ತನು ಮನ ಧನ ಎಲ್ಲವನ್ನು ಕೂಡ ಲೋಕ ಕಲ್ಯಾಣಕ್ಕಾಗಿ ಸಮರ್ಪಣೆ ಮಾಡಿದಂಥ ಪುರುಷರಲ್ಲಿ ಪುರುಷೋತ್ತಮ ಆ ರಾಮಚಂದ್ರನನ್ನು ಇವತ್ತು 14 ವರ್ಷ ಹೇಗೆ ವನವಾಸ ಪಟ್ಟನೋ ಹಾಗೆ ಸುಮಾರು 500 ವರ್ಷಗಳಿಂದ ವನವಾಸ ಬಂದ ಮೇಲೆ ಮತ್ತೆ ಇನ್ನೂ ವನವಾಸದಲ್ಲೇ ಇದ್ದಾರೆ ಅನ್ನೋ ರೀತಿಯಲ್ಲಿ ಇದ್ದಂಥ ರಾಮನನ್ನು ಇವತ್ತು ಜೀವ ತುಂಬಿ ವಿಗ್ರಹದಲ್ಲಿ ತಂದಿಡ್ತಾ ಇದ್ದಾರೆ ಅವನ ಜನ್ಮಭೂಮಿಯಲ್ಲಿ. ಈ ಒಂದು ಸುದಿನ, ಈ ಒಂದು ಶುಭ ದಿವಸ ನಾವೆಲ್ಲರೂ ಕೂಡ ಮತ್ತೆ ಆ ವಿಗ್ರಹದಲ್ಲಿ ಭಗವಂತ ಆಹ್ವಾನೇ ಆಗಲಿ, ಅಲ್ಲೇ ಎತ್ಕೊಂಡು ಇಡೀ ಜಗತ್ತನ್ನು ಸಂರಕ್ಷಣೆ ಮಾಡಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ವೀಕ್ಷಕರೇ, ರಾಮನ ಯಾಕೆ ಇಷ್ಟೊಂದು ಹೊಗಳ್ತೀವಿ, ಯಾಕೆ ರಾಮನಿಗೂ ದೇವಸ್ಥಾನ ಕಟ್ಟಕ್ಕೆ ಇಷ್ಟೆಲ್ಲ 500 ವರ್ಷ ಸತತವಾಗಿ ಶ್ರಮಪಟ್ಟಿವಿ ಅಂತಂದರೆ ರಾಮನಲ್ಲಿ ಅಷ್ಟು ಶಕ್ತಿ ಇದೆ. ರಾಮ ಆಗಿ ಕೃಷ್ಣ ಅವತಾರ ಆಯಿತು. ಕೃಷ್ಣನ ಅವತಾರಕ್ಕಿಂತ ಮುಂಚೆ ರಾಮನ ಅವತಾರ ಆಯಿತು. ಆ ರಾಮನಲ್ಲಿ ಯಾಕೆ ಅಷ್ಟು ಪವರ್ ಇದೆ ಅನ್ನೋದಾದರೆ, ಒಂದು ರಾಮ ಕ್ಷತ್ರಿಯ ಬ್ರಾಹ್ಮಣನಲ್ಲ. ರಾಮ ಬ್ರಾಹ್ಮಣ ಜಾತಿ ಹುಟ್ಟಿದವನಲ್ಲ, ಬ್ರಾಹ್ಮಣ ವರ್ಣದವನಲ್ಲ, ಕ್ಷತ್ರಿಯ. ದಶರಥ ನಂದನ ಮಗ, ಕೌಸಲ್ಯಾದೇವಿಯ ಮಗ. ದಶರಥ ಒಬ್ಬ ರಾಜ, ರಘುವಂಶದಲ್ಲಿ ಹುಟ್ಟಿದಂಥವನು, ಕ್ಷತ್ರಿಯ ಗುಣವುಳ್ಳವಂಥವನು, ಕ್ಷತ್ರಿಯ ರಕ್ತದಲ್ಲಿ ಹುಟ್ಟಿದಂಥ ರಾಮ ಆ ಒಂದು ಪ್ರಜಾಪಾಲನೆ ಮಾಡೋ ಶಕ್ತಿ ಬ್ಲಡ್ಡಲ್ಲಿರೋದ್ರಿಂದ ಅವನನ್ನು ಪ್ರಾರ್ಥನೆ ಮಾಡಿದ್ರೆ ಸದಾ ಪಾಲನೆ ಮಾಡ್ತಾನೆ ಭಕ್ತರನ್ನೋ ಒಂದು ಅಂಶ ಬೆಳಕಿಗೆ ಬಂದಿದೆ. ರಾಮ ಬ್ರಾಹ್ಮಣನಲ್ಲ, ಕ್ಷತ್ರಿಯನಾದರೂ ಕೂಡ ಅವನಲ್ಲಿ ಸೂರ್ಯನ ಮತ್ತು ಮಂಗಳನ ತತ್ವ ಇದೆ ಅಂತ ಹೇಳ್ತಾರೆ. ಯಾಕೆಂದರೆ ಕ್ಷತ್ರಿಯ ಅಂದರೆ ಸೂರ್ಯಗ್ರಹ, ಮಂಗಳ ಗ್ರಹ ಅಂತ ಹೇಳ್ತದೆ. ರಾಮ ಅಂತ ಯಾಕೆ ಹೆಸರಿಟ್ರು, ಬೇರೆ ಯಾಕೆ ಹೆಸರಿಲ್ಲ ಅಂತಂದರೆ, ರಾಮನ ಜನನ ಆದ ನಂತರ ಯಾವ ಹೆಸರಿಡಬೇಕು ಅಂತ ಕೇಳಿದಾಗ ಆಸ್ಥಾನದ ಗುರುಗಳಾದಂಥ ವಶಿಷ್ಠರು, ವಿಶ್ವಾಮಿತ್ರಲ್ಲೇ ಇರ್ತಾರೆ. ಆಗ ಹೇಳ್ತಾರೆ, ಓಂ ನಮೋ ನಾರಾಯಣಾಯ ಅನ್ನೋ ಒಂದು ಮಂತ್ರ, ಓಂ ನಮೋ ಮಹೇಶ್ವರಾಯ ಅಂತ ಒಂದು ಮಂತ್ರ. ಓಂ ನಮೋ ನಾರಾಯಣಾಯ, ಓಂ ನಮೋ ಮಹೇಶ್ವರಾಯ ಅಂಥೇಳಿ ನಾರಾಯಣ ಅನ್ನೋ 2ನೇ ಅಕ್ಷರ ರಾನ ತಗೊಂಡ್ರು, ಮಹೇಶ್ವರದಲ್ಲಿ 1ನೇ ಅಕ್ಷರ ಮಾ ಅಂತ ತಗೊಂಡ್ರು. ಆ ರಾ ಮತ್ತು ಮಾನ ಸೇರಿಸಿ ರಾಮ ಅಂತ ಇಟ್ಟರು. ಅದಕ್ಕೆ ರಾಮನಲ್ಲಿ ವಿಷ್ಣುವಿನ ಶಕ್ತಿ, ಶಿವಶಕ್ತಿ ಇರೋದ್ರಿಂದ ಅವನಲ್ಲಿ ಬಹಳ ಫೇಮಸ್. ಅದಕ್ಕೋಸ್ಕರ ರಾಮನ ದೇಹ ಇಲ್ಲ ಅಂದರೂ ಕೂಡ ರಾಮನ ನಾಮದಲ್ಲಿ ಮಹಾಶಕ್ತಿ ಇದೆ ಅಂಥೇಳಿ ಬೀದಿಲಿ, ಗಲ್ಲಿಗಳಲ್ಲಿ, ಊರುಗಳಲ್ಲೆಲ್ಲ ರಾಮ ಮಂದಿರ, ರಾಮ ಭಜನಾ ಮಂದಿರ, ರಾಮಸ್ಮರಣೆ ನಡೀತಾನೇ ಇದೆ. ರಾಮ ಇಲ್ಲ ಅಂದರೂ ಕೂಡ, ಅವನ ಅವತಾರ ಪ್ರಾಪ್ತಿ ಮುಗಿದೋದ್ರೂ ಕೂಡ, ಅವನ ಅವತಾರ ಅಂತ್ಯ ಆದರೂ ಕೂಡ ರಾಮರ ನಾಮ ಇವತ್ತು ಅಮರವಾಗಿದೆ. ಆ ನಾಮದಲ್ಲಿ ಅಷ್ಟೊಂದು ಶಕ್ತಿ ಇದೆ. ಅದಕ್ಕೆ ಓಂ ನಮೋ ನಾರಾಯಣಾಯದಲ್ಲಿ ರಾ ತಗೊಂಡು, ಓಂ ನಮೋ ಮಹೇಶ್ವರದಲ್ಲಿ 1ನೇ ಅಕ್ಷರ ತಗೊಂಡು, 2ನೇ ಅಕ್ಷರ 1ನೇ ಅಕ್ಷರ ಸಂಯೋಗದಿಂದ ರಾಮ ಅಂದರೆ ಆನಂದ ಕೊಡುವಂಥವನು, ಕಷ್ಟಗಳನ್ನು ನಾಶ ಮಾಡುವಂಥವನು, ದುಃಖವನ್ನು ನಾಶ ಮಾಡುವಂಥವನು, ಕ್ಲೇಶ ನಾಶ ಮಾಡುವಂಥವನು ಅರ್ಥ ಬರ್ತದೆ ರಾಮ ಅಂಥೇಳಿ. ರಾಮ ಅಂದರೆ ಆನಂದ.
ಈ ಥರದ ಒಂದು ವಿಶೇಷವಾದಂಥ ನಾಮ ಭಾಳ ವಿಶೇಷ. ನಮ್ಮ ದೇಹಕ್ಕೆ ನೀರು ಬೇಕು, ಆಹಾರ ಬೇಕು, ಮತ್ತು ನಮ್ಮ ಹೃದಯಕ್ಕೆ ರಕ್ತ ಬೇಕು, ಶ್ವಾಸಕೋಶಕ್ಕೆ ಗಾಳಿ ಬೇಕು, ಆದರೆ ಮನಸ್ಸಿಗೆ ನಾಮಸ್ಮರಣೆ ಬೇಕಂತೆ. ಆದ್ದರಿಂದ ಆನಂದ ಸಿಗೋದು ದೇಹದಲ್ಲ, ಮನಸ್ಸಿನಲ್ಲಿ. ಮನಸ್ಸಿಗೆ ಆನಂದ ಕೊಡುವನು ಯಾರು? ರಾಮ. ಆದ್ದರಿಂದ ರಾಮ ಅಂದರೆ ಆನಂದವನ್ನು ಮನಸ್ಸಿಗೆ ತುಂಬುವಂಥನು. ಯಾವಾಗ ಮನಸ್ಸಲ್ಲಿ ಆನಂದ ಬಂತು ಎಲ್ಲ ಅಂಗಾಂಗಗಳು ಆನಂದವಾಗಿರ್ತದಂತೆ, ದೇಹ ಪೂರ್ತಿ ಆನಂದವಾಗಿರ್ತಾನಂತೆ. ಊಟ ಮಾಡಿಲ್ಲ ಅಂದರೂ ಆನಂದ, ನೀರು ಕುಡಿದಿಲ್ಲ ಅಂದರೂ ಆನಂದ, ಐಶ್ವರ್ಯ ಇಲ್ಲ ಅಂದರೂ ಆನಂದ, ಭಿಕ್ಷುಕನಾಗಿದ್ದರೂ ಆನಂದ. ಯಾಕೆಂದರೆ ಆ ರಾಮ ಅನ್ನೋ ಅಕ್ಷರದಲ್ಲಿ ಅಷ್ಟು ವಿಶೇಷತೆ ಇದೆ ಅಂತ ಹೇಳ್ತಾರೆ. ನಾವು ಆಹಾರ ತಿಂದರೆ ದೇಹಕ್ಕೆ ಹೋಗುತ್ತೆ, ದೇಹದಲ್ಲಿ ಏನಾಗುತ್ತೆ, ಆಹಾರ ಎಲ್ಲ ಜೀರ್ಣ ಆಗಿ ಮಲಮೂತ್ರ ವಿಸರ್ಜನೆ ಆಗುತ್ತೆ. ರಾಮನ ನಾಮಸ್ಮರಣೆ ಮಾಡಿದ್ರೆ ಆತ್ಮವನ್ನು ಶುದ್ಧಿ ಮಾಡುತ್ತಂತೆ, ಎಲ್ಲೂ ವಿಸರ್ಜನೆ ಆಗೋದಿಲ್ವಂತೆ. ಆ ನಾಮದ ಎನರ್ಜಿ ವೈಬ್ರೇಷನ್ನು ಹೊರಗಡೆ ಎಲ್ಲೂ ಹೋಗೋದಿಲ್ವಂತೆ. ತಿಂದ ಆಹಾರ ಕುಡಿದಂಥ ನೀರು ದೇಹನ ಒಳಗೆ ಶುದ್ಧಿ ಮಾಡಿ ಬೇಡದ ಮಲಮೂತ್ರದಲ್ಲಿ ಹಾಕಿದ್ರೆ ರಾಮನ ನಾಮಸ್ಮರಣೆ ಆತ್ಮದಲ್ಲಿ ಹೋಗಿ ಆತ್ಮವನ್ನು ಶುದ್ಧಿ ಮಾಡಿ ಅಲ್ಲೇ ಇರುತ್ತಂತೆ, ಎಲ್ಲೂ ವಿಸರ್ಜನೆ ಆಗಲಂತೆ. ಅದಕ್ಕೋಸ್ಕರ ಆತ್ಮಾಭಿರಾಮ ಅಂತ ಕರೆಯೋದು. ಆತ್ಮದಲ್ಲಿ ಆನಂದವನ್ನು ತುಂಬುವನು, ಮನಸ್ಸಿನ ಮೈಂಡ್ನಲ್ಲಿ ಆನಂದ ಕೊಡುವಂಥ ಹೆಸರೇ ರಾಮ. ಅಂಥ ರಾಮನನ್ನು ಇವತ್ತು ನಾವು ಪ್ರಾಣ ಪ್ರತಿಷ್ಠಾಪನೆ ಮೂಲಕ ಮತ್ತೆ ದೇಹ ಇಲ್ಲ ಅಂದರೂ ಕೂಡ ಆ ಆತ್ಮ, ರಾಮನ ಆತ್ಮವನ್ನು ಇವತ್ತು ವಿಗ್ರಹದಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡುವಂಥ ಒಂದು ಸುಯೋಗ ನಮಗೆಲ್ರಿಗೂ ಸಿಕ್ಕಿದೆ. ಆದ್ದರಿಂದ ಈ ರಾಮನಾಮ ಬಹಳ ವಿಶೇಷ. ನಾನು ಅಂದ್ರೇನು? ಅಹಂ ಅಂತ. ಅಹಂ ಯಾವಾಗ ಬಿಡ್ತೋ ಆಗ ನಾಮ ತನಗೆ ತಾನೇ ಶುರುವಾಗುತ್ತಂತೆ. ಅದಕ್ಕೆ ನಾನು ಹೋಗಿ ನಾಮ ಆಗಬೇಕಂತೆ. ಇದು ರಾಮ ಹೇಳಿರೋ ಒಂದು ವಾಕ್ಯ ಹನುಮಂತನಿಗೆ. ರಾಮ ಎಂಥ ಸದೃದಯವಂತ ಅಂತಂದರೆ ಪುರುಷಲ್ಲಿ ಮಹಾ ಉತ್ತಮವಾದಂಥ ಪುರುಷ. ಅವರು ಕ್ಷತ್ರಿಯದಲ್ಲಾಗಿದ್ದರು, ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ್ರು ಕೂಡ ಎಲ್ಲ ಥರ ಗುಣಗಳು ಅವರಲ್ಲಿತ್ತಂತೆ. ಭಾತೃ ವಾತ್ಸಲ್ಯ, ತಮ್ಮನಿಗೆ ಪಟ್ಟ ಕಟ್ಟಿ ನಾನು ಕಾಡಿಗೆ ಹೋಗ್ತೀನಿ, ಭರತನಿಗೆ ಕೊಡಿ. ಆಮೇಲೆ ತಾಯಿ ಮೇಲೆ ಇದ್ದಂಥ ಭಕ್ತಿ, ಮಾತೃವಾತ್ಸಲ್ಯ, ಅಮ್ಮ ನಿನ್ನ ಮಗನಿಗೆ ಪಟ್ಟ ಕಟ್ಟಮ್ಮ, ನಾನು ವನವಾಸಕ್ಕೆ ಹೋಗ್ತೀನಿ. ತಾಯಿ ಮೇಲಿದ್ದಂಥ ಪ್ರೀತಿ, ಪಿತೃವಾಕ್ಯ ಪರಿಪಾಲನೆ, ಭಾತೃ ವಾತ್ಸಲ್ಯ, ಸಹನೆ, ಸೈಕಾಲಜಿ, ಡಿಪ್ಲೊಮೆಸಿ, ಯುದ್ಧ ನೀತಿ, ರಾಜನೀತಿ, ಮತ್ತು ಅವನ ಟೈಮ್ ಮ್ಯಾನೇಜ್ಮೆಂಟು, ರಿಸ್ಕ್ ಮ್ಯಾನೇಜ್ಮೆಂಟು, ಏನೆಲ್ಲ ರಿಸ್ಕ್ ತೊಗೊಂಡ ರಾಮಕ್ಕೆ. ಪಾಪ ಸೀತೆ ಕಿಡ್ನಾಪ್ ಮಾಡಿದ್ಮೇಲೆ ರಾವಣ ಮೇಲೆ ಎಷ್ಟು ರಿಸ್ಕ್ ಬಂತು. ಇದೆಲ್ಲ ನೋಡಿದಾಗ ಲೈಫ್ ಮ್ಯಾನೇಜ್ಮೆಂಟು, ಟೈಮ್ ಮ್ಯಾನೇಜ್ಮೆಂಟು, ಪರ್ಸನಾಲಿಟಿ ಮ್ಯಾನೇಜ್ಮೆಂಟು, ಮೈಂಡ್ ಮ್ಯಾನೇಜ್ಮೆಂಟ್, ಇದನ್ನೆಲ್ಲ ರಾಮನ ಹೆಸರಿನಲ್ಲಿ ಅಷ್ಟು ಪವರ್ ಇದೆ. ಅದಕ್ಕೋಸ್ಕರ ನಾವೆಲ್ಲರೂ ರಾಮನಂಗೆ ಆಗೋದಿಲ್ಲ. ರಾಮನ ಗುಣಗಳನ್ನು ಅನುಸರಿಸ್ಕೋಬೇಕು. ಆ ರಾಮನ ಗುಣಗಳನ್ನು ಮೇಲೆ ಧಾರಣೆ ಮಾಡ್ಕೋಬೇಕು ಅಂತಂದರೆ ನಿತ್ಯ ರಾಮಸ್ಮರಣೆ ಮಾಡು ಅಂಥೇಳಿ ವಾಲ್ಮೀಕಿ ಹೇಳ್ತಾರೆ. ಇದನ್ನೇ ಬುದ್ಧ ಕೌಶಿಕ ಮುನಿಗಳು ಕೂಡ ಹೇಳಿದ್ದಾರೆ. ಇದನ್ನೇ ವಶಿಷ್ಠ ಮಹರ್ಷಿಗಳು ಸದಾ ರಾಮ ಮಾಡು. ರಾಮ ಅಂದರೆ ದೇಹ ಅಲ್ಲ, ಅದೊಂದು ಎನರ್ಜಿ ಇರುವಂಥ ಒಂದು ಟ್ಯಾಬ್ಲೆಟ್. ರಾಮನಾಮ ಒಂದು ಔಷಧಿ ಇದ್ದ ಹಾಗೆ. ನಮ್ಮ ಮಾತು ಹೇಗೆ ಮನಸ್ಸಿಗೆ ದಾಟುತ್ತೋ ಹಾಗೆ ರಾಮನ ನಾಮ ನಮ್ಮ ಆತ್ಮಕ್ಕೆ ಟಚ್ಚಾಗಿ ವಿಶೇಷವಾದಂಥ ಉಲ್ಲಾಸ, ಚೈತನ್ಯ ಶಕ್ತಿಯನ್ನು ಕೊಡುತ್ತಂತೆ. ಅಷ್ಟು ವಿಶೇಷವಾದದ್ದು ಈ ರಾಮನಾಮ. ಹಾಗಾದರೆ ಇವತ್ತು ನಾವು ಏನು ಜಪ ಮಾಡಬೇಕು ಈ ಒಂದು ಶುಭ ದಿವಸ? ಇವತ್ತಿನಿಂದ ರಾಮ ಅಯೋಧ್ಯೆಯಲ್ಲಿ ವಾಸ ಮಾಡ್ತಾರೆ. ಎಲ್ಲೋ ಇದ್ದಂಥ ರಾಮನ ವಿಗ್ರಹದಲ್ಲಿ ಕೂರಿಸಿ ಇವತ್ತು ನಮಗೆ ಆಪತ್ಕಾಲಕ್ಕೆ ಬಂದು ಕಾಪಾಡುವಂಥ ಶಕ್ತಿಯನ್ನು ತುಂಬುವಂಥ ದಿನ ಆಗಿದೆ. ಹಾಲಲ್ಲಿ ನೀರು ಹಾಕ್ಬಿಟ್ರೆ ನೀರು ಕಣ್ಣಿಗೆ ಕಾಣಲ್ಲ, ಹಾಲು ನೀರು ಒಂದಾಗಿಬಿಡುತ್ತೆ. ಹಾಲು ಯಾವುದು ನೀರು ಯಾವುದು ಅಂತ ಗೊತ್ತಾಗಲ್ಲ. ಹಾಗೆ ರಾಮರ ನಾಮಸ್ಮರಣೆ ಮಾಡಿದ್ರೆ ಆತ್ಮದಲ್ಲಿ ಹೋಗಿ ಪಾಪ ಯಾವುದು ಶಾಪ ಯಾವುದು ಗೊತ್ತೇ ಆಗಲ್ವಂತೆ, ಅಷ್ಟು ಶುದ್ಧಿ ಮಾಡಿಬಿಡ್ತದಂತೆ. ಅಷ್ಟು ಪವರ್ ಇದೆ ರಾಮರ ಮಂತ್ರ ಅಂಥೇಳಿ ಕೌಶಿಕ ಮಹರ್ಷಿಗಳು ಒಂದು ಕಡೆ ಹೇಳ್ತಾರೆ. ಇನ್ನೊಂದು, ಒಂದು ಕಲ್ಲು ಸಕ್ಕರೆ ಇಟ್ಟರೆ ಇರುವೆಗಳು ತನಗೆ ತಾನೇ ಓಡಿ ಬರ್ತವೆ. ನಾವೇನು ಇನ್ವಿಟೇಷನ್ ಕೊಡಬೇಕಾಗಿಲ್ಲ ಇರುವೆಗಳಿಗೆ, ಬನ್ರಪ್ಪ ಇಲ್ಲಿ ಕಲ್ಲು ಸಕ್ಕರೆ ಇಟ್ಟಿದ್ದೀರಿ ತಿನ್ನಿ ಅಂತೇಳಿ. ಹಾಗೆ ರಾಮರ ನಾಮ ಜಪ ಮಾಡ್ತಿದ್ರೆ ಎಲ್ಲ ಥರ ದೇವತೆಗಳು, ಗಂಧರ್ವರು, ಯಕ್ಷರು, ಕೆಂಪುರುಷರು, ಸಾಧು ಸಂತರು ನಿಮ್ಮ ಹತ್ರ ಓಡೋಡಿ ಬರ್ತಾರಂತೆ. ಏಕೆಂದರೆ ರಾಮರ ನಾಮ ಕಲ್ಲು ಸಕ್ಕರೆ ಇದ್ದ ಹಾಗೆ ಅಂತ ಹೇಳ್ತಾರೆ. ಅಷ್ಟು ವಿಶೇಷವಾಗಿದೆ ಅಂತ ಹೇಳಿ ಋಷಿಮುನಿಗಳನ್ನು ವರ್ಣನೆ ಮಾಡ್ತಾರೆ. ಈ ಮನುಷ್ಯನ ಮಾತಿಗೆ ಎಷ್ಟು ಶಕ್ತಿ ಇದೆಯೋ, ನನಗೆ ಹೊಲಸು ಬೈದು ಬಿಟ್ಟರೆ ನಿಮ್ಗೆ ನೋವಾಗುತ್ತೆ, ನನ್ನ ಮಾತು ನಿಮಗೆ ಮನಸ್ಸು ನೋವಾಯಿತು. ಹಾಗೆ ಒಳ್ಳೆ ನಾಮಸ್ಮರಣೆಯಿಂದ ಮನಸ್ಸಿಗೆ ಒಳ್ಳೆ ಶಕ್ತಿ ಬಂತು. ಅದರಿಂದ ಶಬ್ದದಲ್ಲಿ ಅಷ್ಟು ಪವರ್ ಇದೆ ಅಂತ ಆಯಿತು. ಅದು ಒಳ್ಳೆ ಶಬ್ದ ಇರ್ಬೋದು, ಕೆಟ್ಟ ಶಬ್ದನೇ ಇರ್ಬೋದು. ರಾಮರ ಒಂದು ನಾಮ ಔಷಧಿ ಇದ್ದಾಗೆ. ಇದು ಹೀಲಿಂಗ್ ಎನರ್ಜಿ ಅಂತ ಕರೆದಿದ್ದಾರೆ ಭಾಳಷ್ಟು ಜನ. ಹೀಲಿಂಗ್ ಮಾಡುತ್ತಂತೆ, ನಮ್ಮ ಮನಸ್ಸಿನ ಕ್ಲೇಶಗಳನ್ನು ಹೀಲ್ ಮಾಡುತ್ತೆ, ಬಾಡಿರೋ ದೇಹ ಇರೋದೆಲ್ಲ ಕಲ್ಮಶಗಳನ್ನು ಹೀಲ್ ಮಾಡುತ್ತೆ,
ದೇಹಕ್ಕೆ ಹೇಗೆ ಗಾಳಿ ಬೇಕೋ, ಆಕ್ಸಿಜನ್ ಬೇಕೋ ಬದುಕಿರೋ ತನಕ, ಆತ್ಮ ಇರೋವರೆಗೂ ರಾಮಸ್ಮರಣೆ ಬೇಕಂತೆ. ಆದ್ದರಿಂದ ಆತ್ಮಕ್ಕೋಸ್ಕರನಾದರೂ ನಾವು ದಿನನಿತ್ಯ ನಾಮಸ್ಮರಣೆ ಮಾಡಬೇಕಂತೆ. ಆ ನಾಮ ರಾಮನಾಮ ಆಗಬೇಕು ಅಂಥೇಳಿ. ನಾನು ಅಂತ ಹೋಗಿ ನಾಮ ಆಗಬೇಕಂತೆ. ನಾನು ಅಂದರೆ ಅಹಂ, ನಾಮ ಅಂದರೆ ಭಗವಂತ. ಯಾವಾಗ ಯಾರ ಬಾಯಲ್ಲಿ ಸದಾ ನಿತ್ಯ ರಾಮ 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 ಅಂತಾರೋ ಅಂಥವರಲ್ಲಿ ಆ ಭಗವಂತ ಯಾವಾಗಲೂ ಇರ್ತದಂತೆ. ಎಲ್ಲಿ ಯಾರ ಮುಖದಿಂದ ಬಾಯಿಂದ ನಾಮಸ್ಮರಣೆ ಬರ್ತದೋ ಅಲ್ಲಿ ಭಗವಂತನ ಆಶೀರ್ವಾದ ಇರ್ತದಂತೆ. ಇದನ್ನು ಬಿಟ್ಟವನು ಎಲ್ಲವನ್ನು ಕಳ್ಕೊಳ್ತಾನೆ ಅಂತ ಹೇಳ್ತಾರೆ. ಒಮ್ಮೆ ಶ್ರೀರಾಮಚಂದ್ರರು ಸೀತೆ ಅಪಹರಣ ಆದಮೇಲೆ ನಮ್ಮ ಕರ್ನಾಟಕದ ಹೊಸಪೇಟೆ ಹತ್ತಿರುವಂಥ ಹಂಪೆಗೆ ಬರ್ತಾರೆ. ಹಂಪೆಯಲ್ಲಿ ಸೀತಾದೇವಿ ಹಾಕಿದಂಥ ಒಡವೆಗಳನ್ನ ಒಂದು ಬಟ್ಟೆ ಕಟ್ಟಾಗಿ ಬಿಸಾಕ್ಬಿಡ್ತಾಳೆ. ನನ್ನ ಗಂಡಂಗೆ ಇದು ಗುರುತು ಸಿಗಲಿ, ನಾನು ಎಲ್ಲೋಗ್ತಾ ಇದ್ದೀನಿ ಅಂಥೇಳಿ. ಆಭರಣಗಳ ಬಿಸಾಕಿದ ಜಾಗವೇ ಹಂಪೆ. ಹಂಪೆನಲ್ಲಿ ಬಂದು ಪೂಜೆ ಮಾಡ್ತಾನೆ ವಿರೂಪಾಕ್ಷರಿಗೆ. ವಿರೂಪಾಕ್ಷರಿಗೆ ಪೂಜೆ ಮಾಡ್ತಾರೆ. ರಾಮ ಶಿವನ ಪೂಜೆ ಮಾಡ್ತಾರೆ. ಯಾಕೆ ಅಂದರೆ ರಾಮನ ಹೆಸರಲ್ಲಿ ವಿಷ್ಣು ಮತ್ತು ಶಿವನ ಶಕ್ತಿ ಇದೆ. ರಾ ಮೊದಲನೇ ಅಕ್ಷರ, ಮಾ ಮೊದಲನೇ ಅಕ್ಷರ ತೊಗೊಂಡಿದ್ದಕ್ಕೆ ರಾಮ, ಮಾ ಅಂದರೆ ಮಹೇಶ್ವರ. ಹಂಪೆಲೂ ಪೂಜೆ ಮಾಡ್ತಾರೆ ರಾಮಚಂದ್ರ ಸೀತೆ ಬೇಗ ಸಿಕ್ಕಲಿ ಅಂತ. ಆ ಗುರುತನ್ನ ಆಧರಿಸ್ಕೊಂಡು, ಆ ಗುರುತನ್ನು ಪತ್ತೆ ಹಚ್ಕೊಂಡು ಹೋಗಿ ರಾಮೇಶ್ವರ ಬರ್ತಾರೆ. ರಾಮೇಶ್ವರರು ಈಶ್ವರನ ಪ್ರತಿಷ್ಠಾಪನೆ ಮಾಡ್ತಾರೆ ಮಣ್ಣಲ್ಲಿ ಲಿಂಗ ಮಾಡಿ. ಯಾಕೆಂದರೆ ರಾಮನಲ್ಲಿ ಶಿವನ ಶಕ್ತಿನೂ ಇರೋದ್ರಿಂದ ಮತ್ತು ವಿಷ್ಣುವಿನ ಶಕ್ತಿ ಇರೋದ್ರಿಂದ, ಅದರಿಂದ ರಾಮನ ಪೂಜೆ ಮಾಡಿದ್ರೆ ಶಿವನಿಗೆ ಅರ್ಪಿತ ಆಗತ್ತಂತೆ ನೋಡಿ. ಅದರಿಂದ ರಾಮ ಅಂದರೆ ಶಿವನೂ ಸ್ಮರಣೆ ಮಾಡಿದಾಗೆ, ನಾರಾಯಣ ವಿಷ್ಣುನು ಸ್ಮರಣೆ ಮಾಡಿದಾಗೆ ಅಂತ ಹೇಳ್ತಾರೆ. ಒಮ್ಮೆ ನಮ್ಮ ಆಂಜನೇಯ ರಾಮಾಯಣ ಮುಗಿತಾ ಬಂತು. ಸೀತೆಯನ್ನೆಲ್ಲ ಶ್ರೀಲಂಕಾದಿಂದ ಕರ್ಕೊಂಡ್ಬಂದು ಮತ್ತು ಅಯೋಧ್ಯೆಗೆ ಬಿಟ್ಟು, ಅಯೋಧ್ಯೆಯಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಆಗಿ ಲವಕುಶ ಎಲ್ಲ ಆದಮೇಲೆ ರಾಮನ ಹೇಳ್ತಾನಂತೆ ಆಂಜನೇಯ, ಅಪ್ಪ ರಾಮಚಂದ್ರ, ನಾನು ಇವತ್ತು ಬಿಟ್ಟು ಹೋಗ್ತಾ ಇದ್ದೀನಿ, ನಿನ್ನ ಆಶೀರ್ವಾದ ಸದಾ ನನಗಿರಲಿ ಅಂತ ಹೇಳಿ. ಯಾಕೆಂದರೆ ಇಷ್ಟು ದಿವಸ ನಿನ್ನ ಜೊತೆ ಇದ್ದೆ, ಈಗ ನಾನು ನಿನ್ನ ಬಿಟ್ಟು ಹೋಗೋಂಥ ಸಮಯ ಬರ್ತಿದೆ ಅಂತ ಹೇಳಿದಾಗ ರಾಮ ಹೇಳ್ತಾರಂತೆ, ನೀನು ಎಲ್ಲೂ ಬಿಟ್ಟು ಹೋಗಲ್ಲ, ಎಲ್ಲಿವರೆಗೂ ನನ್ನ ನಾಮಸ್ಮರಣೆ ಇರ್ತದೋ ಅಲ್ಲಿವರೆಗೂ ನೀನು ವಾಸ ಮಾಡ್ತೀಯ ಭೂಮಿ ಮೇಲೆ ಅಂತ ಹೇಳ್ತಾರೆ ರಾಮ. ನೀನು ಮಾಡಿರೋ ಹೆಲ್ಪು, ನೀನು ಕೊಟ್ಟಿರೋಂಥ ಒಂದು ಸಹಾಯ ಇದೆಯಲ್ಲ, ಸೀತೆಯನ್ನು ಕರ್ಕೊಂಬರ್ಬೇಕಾದ್ರೆ ನಮ್ಮ ಜೊತೆಲೇ ಇದ್ದು ಸದಾ ನನ್ನ ಸೇವೆ ಮಾಡಿ ನನ್ನ ಹಗಲು ಇರುಳು ರಾತ್ರಿ ನನ್ನ ಸಂರಕ್ಷಣೆ ಮಾಡಿದ್ದೆ ಆಂಜನೇಯ, ನಿನ್ನ ಋಣ ನಾನು ಎಂದಿಗೂ ತೀರ್ಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ರಾಮಚಂದ್ರ. ಹೋಗಿ ಆ ಹನುಮಂತನನ್ನು ತಪ್ಕೊಂಡು ಹೇಳ್ತಾರಂತೆ, ಎಲ್ಲಿ ನನ್ನ ನಾಮಸ್ಮರಣೆ ಇರ್ತೋ ಅಲ್ಲಿ ನೀನಿರ್ತೀಯ, ಎಲ್ಲಿ ನೀನಿರ್ತೀಯೋ ನಿನ್ನ ನಾಮಸ್ಮರಣೆ ಆಗುತ್ತೋ ಅಲ್ಲಿ ನಾನಿರ್ತೀನಿ. ಆದ್ದರಿಂದ ಬಿಟ್ಟೋಗೋವಂಥ ಸಮಸ್ಯೆನೇ ಇಲ್ಲ. ನಿನ್ನ ಋಣ ನಾನು ತೀರ್ಸೋಕ್ಕಾಗಲ್ಲ ಆಂಜನೇಯ, ನಿನ್ನ ಋಣದಲ್ಲೇ ನಾನು ಸದಾ ಇರ್ತೀನಿ, ಯಾಕೆಂದರೆ ನೀನು ಅಷ್ಟನ್ನು ಸೇವೆ ಮಾಡಿದ್ಯಪ್ಪ ಅಂಥೇಳಿ ರಾಮ ಆಂಜನೇಯನ ತಪ್ಕೊಂಡ್ಬಿಡ್ತಾರಂತೆ. ಗೊಳೋ ತತ್ಬಿಡ್ತಾರಂತೆ ರಾಮ ಮತ್ತು ಆಂಜನೇಯ ಇದ್ದನು. ಆಗ ಹೇಳ್ತಾರೆ, ಅದರಿಂದ ರಾಮ ಅನ್ನೋ ಅರ್ಥದಲ್ಲಿ ಶಿವನು ಕೂಡ ಇದ್ದಾನಂತೆ. ಯಾರು ದಿನನಿತ್ಯ ನಾಮಸ್ಮರಣೆ ಮಾಡ್ತಾರೋ, ರಾಮ ರಾಮ ಅಂತಾರೋ, ಅವರು ಶಿವನನ್ನು ಮತ್ತು ವಿಷ್ಣುವನ್ನ ಪೂಜೆ ಮಾಡಿದಾಗೆ ಅಂತ. ಮೊದಲಿದು ರಾಮ ಅಂದ ತಕ್ಷಣ ಶಿವನಿಗೆ ಹೋಗಿ ಆಮೇಲೆ ವಿಷ್ಣುಗೆ ಹೋಗುತ್ತಂತೆ. ಇದು ಆ ಥರ ಇದೆ ಈ ಹೆಸರಿನಲ್ಲಿ ಪವರು. ಇದು ಕ್ಷತ್ರಿಯ, ರಾಮ ಬ್ರಾಹ್ಮಣನಲ್ಲ, ಕ್ಷತ್ರಿಯ. ಅದರಿಂದ ಮೇಷರಾಶಿ, ಸಿಂಹರಾಶಿ, ಧನುರಾಶಿಲಿ ಯಾರು ಹುಟ್ಟಿದಾರೋ ಅದು ಕ್ಷತ್ರಿಯ ರಾಶಿಗಳು. ಅದು ರಾಮನಾಮಸ್ಮರಣೆ ಮಾಡ್ತಿದ್ರೆ ಅವ್ರಿಗೆ ಎಂಥ ಕೆಟ್ಟ ಪಾಪಗಳಿದ್ರು ಕೂಡ ನಾಮ ಜಪದಲ್ಲಿ ಕಳೆದೋಗುತ್ತಂತೆ. ಇದು ನಾರದರು ಒಂದು ಕಡೆ ಹೇಳ್ತಾರೆ, ಮೇಷ, ಸಿಂಹ ಮತ್ತು ಧನುರಾಶಿಲಿ ಯಾರು ಹುಟ್ಟಿರ್ತಾರೋ, ಮೇಷಲಗ್ನ, ಸಿಂಹಲಗ್ನ, ಧನುಲಗ್ನಲ್ಲಿ ಯಾರು ಹುಟ್ಟಿರ್ತಾರೋ ಅವರು ಕ್ಷತ್ರಿಯ ದೇವತನಾದಂಥ ರಾಮನನ್ನು ಜಪ ಮಾಡಿದರೆ ಆ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆಂದರೆ ಮೇಷ, ಸಿಂಹ ಮತ್ತು ಧನುರಾಶಿ ಕ್ಷತ್ರಿಯ ವರ್ಣ ಆದ್ದರಿಂದ ಯಾರ್ಯಾರು ಕ್ಷತ್ರಿಯರು ಇದ್ದಾರೋ ಜಗತ್ತಿನಲ್ಲಿ ಅಂಥವರು ರಾಮನ ಸ್ಮರಣೆ ಮಾಡೋದ್ರಿಂದ ಎಲ್ಲ ದೋಷಗಳು ನಿವಾರಣೆಯಾಗತ್ತೆ ಅಂತ ಒಂದು ಕಡೆ ಉಲ್ಲೇಖನ ಮಾಡಿದ್ದಾರೆ. ಮತ್ತು ಕ್ಷತ್ರಿಯಕ್ಕೆ ಗ್ರಹ ಸೂರ್ಯ ಮತ್ತು ಮಂಗಳ. ಯಾರಿಗೆ ಅಂಗಾರಕ ಗ್ರಹ ಕುಜ ದೋಷ ಇದೆಯೋ, ಕಾಳಸರ್ಪ ದೋಷ ಇದೆಯೋ ಅಂಥವ್ರು ರಾಮಸ್ಮರಣೆ ಮಾಡಬೇಕಂತೆ. ಯಾಕೆಂದರೆ ಕ್ಷತ್ರಿಯ ವರ್ಣಕ್ಕೆ ಅಧಿಪತಿ ಸೂರ್ಯ ಮತ್ತು ಮಂಗಳ ಗ್ರಹ. ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಕ್ಷತ್ರಿಯ ವರ್ಣದ ರಾಶಿಲಿ ಹುಟ್ಟಂಥವ್ರಿಗೆ ಸೂರ್ಯ ಮತ್ತು ಮಂಗಳ ಗ್ರಹ. ಮಂಗಳ ಯಾವುದು ಕುಜ ದೋಷಕ್ಕೆ ನಿವಾರಣೆ ಮಾಡುವಂಥವನು. ಸೂರ್ಯ ದೇಹಕಾರಕ, ಆತ್ಮಕಾರಕ. ಆದ್ದರಿಂದ ದೇಹದಲ್ಲಿರೋ ತೊಂದರೆಗಳನ್ನು, ಸರ್ಪದೋಷ ಇರುವಂಥವರು ಸದಾ ರಾಮನಾಮ ಜಪ ಮಾಡೋದ್ರಿಂದ ಸಂತಾನೋತ್ಪತ್ತಿ, ಕಲ್ಯಾಣ ಆಗಲಿ, ನನ್ನ ಮದುವೆ ಆಗಲಿ ಅಂತ ಮದುವೆ ಆಗುತ್ತೆ. ಯಾವ್ಯಾವ ದೋಷ ಇದ್ದರೂ ಕೂಡ ಮಂಗಳ ಗ್ರಹದ್ದು, ಸೂರ್ಯಗ್ರಹದ್ದು ದೋಷ ನಿವಾರಣೆ ಆಗತ್ತೆ. ರಾಮ ಕ್ಷತ್ರಿಯ ಆಗಿರೋದ್ರಿಂದ ಅಂತ ಹೇಳಿದರು. ರಾಮನ ಹೆಸರಲ್ಲಿ ಶಿವನ ಅಂಶವೂ ಇರೋದ್ರಿಂದ, ಪರಮೇಶ್ವರನ ಅಂಶ ಇರೋದ್ರಿಂದ, ಲಯಕಾರಕನಾದ
ಶಿವನ ಅಂಶ ಇರೋದ್ರಿಂದ ನಮ್ಮ ಆಪತ್ಕಾಲದ ರಾಮ ರಾಮ ಅಂದರೆ ಸಾಕಂತೆ ಕಷ್ಟ ಕಾಲದಲ್ಲಿ ಆ ಲಯ ಆಗುತ್ತಂತೆ, ಆ ದೋಷ ಶಾಪ ಆ ಕಷ್ಟಗಳೆಲ್ಲ ನಾಶ ಆಗಿಬಿಡ್ತದಂತೆ. ಏಕೆಂದರೆ ಮಾ ಅನ್ನೋದು ಮಹೇಶ್ವರ, ರಾ ಅಂದರೆ ನಾರಾಯಣ. ಅದರಿಂದ ರಾಮ 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 ಅಂತ ಹೇಳ್ತಾ ಇರಬೇಕು ಅಂತ ಹೇಳ್ತಾರೆ. ಇನ್ನೊಂದು ವಿಶೇಷತೆ ಏನಂತಂದರೆ ರಾಮನಾಮ ಭಾಳ ಈಸಿ. ಏನಂದ್ರೂ ಕಷ್ಟಪಡೋಂಗಿಲ್ಲ. ಯಾವ ಸಂಸ್ಕೃತ ಭಾಷೆ ಬರಬೇಕು ಅಂತಿಲ್ಲ, ಯಾವುದೂ ಇಲ್ಲ. ಇಂಥ ಜಾಗ ಇಲ್ಲ, ಇಂಥ ಸಮಯ ಇಲ್ಲ, ಇಂಥ ತಿಥಿ ವಾರ ನಕ್ಷತ್ರ ಕರ್ಣ ಯೋಗ ಯೋಚನೆ ಮಾಡೋಂಗಿಲ್ಲ. ಸದಾ ರಾಮ ರಾಮ ಅಂತ ಇದ್ದರಂತೆ ಆಗ ಆಂಜನೇಯನ ದರ್ಶನ ಆಗುತ್ತಂತೆ. ರಾಮ ಆಶೀರ್ವಾದ ಮಾಡೋಕ್ಕೆ ಮುಂಚೆ ಆಂಜನೇಯನ ಮುಖಾಂತರ ಆಶೀರ್ವಾದ ಮಾಡಿಸ್ತಾನಂತೆ. ನೋಡಿ ಇದೆಷ್ಟು ವೈಶಿಷ್ಟ್ಯತೆ. ಇದು ಭಕ್ತಿ ವಾತ್ಸಲ್ಯ, ದಾಸಶ್ರೇಷ್ಠತೆ, ಸೇವಕ. ರಾಮ ಹನುಮಂತ ರಾಮನ ಸೇವಕ. ಅವನು ಸೇವಕ ಅಂತ ಕನ್ಸಿಡರ್ ಮಾಡಿರುವಂತೆ ಸ್ವಂತ ಮಗನಾಗಿ ನೋಡ್ಕೋತಿದ್ದಂತೆ ರಾಮಚಂದ್ರ ಹನುಮಂತನನ್ನು. ಆದ್ದರಿಂದ ಸಂತಾನೋತ್ಪತ್ತಿಗೆ ವಿವಾಹಕ್ಕೆ ದೋಷಗಳಿತ್ತು ಅಂದರೆ ಈ ರಾಮರಾಮವನ್ನು ಜಪ ಮಾಡಬೇಕು ಅಂಥೇಳಿ ಜ್ಯೋತಿಷ್ಯ ಶಾಸ್ತ್ರ ಒಂದು ಪರಿಹಾರವಾಗಿ ಹೇಳ್ತಾರೆ. ಅಷ್ಟು ವಿಶೇಷತೆ ಇದೆ ಈ ರಾಮನಾಮದಲ್ಲಿ. ಇನ್ನೊಂದು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ನಾವು ರಾಮ ಅಂತ ಹೇಳಬೇಕು ಅಂದರೆ ಸ್ನಾನ ಮಾಡಬೇಕಾಗಿಲ್ಲ. ಯಾವ ಊಟ ಮಾಡೋರು, ಮಾಂಸ ತಿಂದಿರ್ಬೋದು ಅಥವಾ ವೆಜಿಟೇರಿಯನ್ ಫುಡ್ ತೊಗೊಂಡಿರ್ಬೋದು, ಬಚ್ಚಮನೆ ರಸ್ತೆ ಎಲ್ಲೇ ಇದ್ದರೂ ಕೂಡ ರಾಮ ಅಂತ ಹೇಳ್ತಾ ಇದ್ದರೆ ಅದು ಮೈಲಿಗೆಗೆ ಮಡಿಗೆಗೆ ಒಂದೋಲ್ವಂತೆ. ಅದರಿಂದ ರಾಮ ಅಂದ ತಕ್ಷಣ ಎಂಥ ಗಲೀಜಿದ್ರೂ ಮಡಿಯಾಗಿಬಿಡ್ತದಂತೆ. ಬಚ್ಚಮನೆ ಗಲೀಜಿದ್ರೂ ಕೂಡ ರಾಮನಾಮದಿಂದ ಅಲ್ಲಿ ಆ ವಾತಾವರಣ ವೈಬ್ರೇಷನ್ ಶುದ್ಧ ಆಗುತ್ತಂತೆ. ಕೊಳಕು ಬಟ್ಟೆ ಹಾಕಿದರೂ ಕೂಡ ರಾಮನಪ್ಪ ಮಾಡಿದ್ರೆ ರಾಮ ರಾಮ ಅಂತಿದ್ರೆ ಕೊಳಕುತನ ಬಟ್ಟೆ ಇರೋ ಕೊಳಕು ಬಟ್ಟೆನೂ ಕೂಡ ಪವಿತ್ರ ಆಗೋಗುತ್ತಂತೆ. ಅಷ್ಟು ಶಕ್ತಿ ಇದೆ ಅಂತೆ ರಾಮನಾಮದಲ್ಲಿ. ಹಾಗಿದ್ರೆ ಇದನ್ನು ನಾವು ಯಾಕೆ ಉಪಯೋಗಿಸ್ಕೊಂಡು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಬಾರ್ದು? ವೀಕ್ಷಕರೇ, ರಾಮ ದೇವಸ್ಥಾನವಿಲ್ಲದೆ ವಿಗ್ರಹ ಇಲ್ಲದೆ ಅಯೋಧ್ಯ ನಗರದಲ್ಲಿ ಸುಮಾರು 500 ವರ್ಷಗಳಿಂದ ಗೊಂದಲಮಯವಾಗಿತ್ತು. ಇವತ್ತು ರಾಮನ ವಿಗ್ರಹಕ್ಕೆ ಜೀವ ಪ್ರತಿಷ್ಠಾಪನೆ ನಡೀತಾ ಇದೆ. ಇವತ್ತಿನಿಂದ ಇನ್ನು ಮೇಲೆ ನಿಮ್ಮ ಮನೆಗಳಲ್ಲಿ ರಾಮಚಂದ್ರ ಪಾದಾರ್ಪಣೆ ಮಾಡಬೇಕು, ರಾಮನ ಪಾದ ಸ್ಪರ್ಶ ಆಗಬೇಕು ಅಂತಂದರೆ ನಾನು ಹೇಳುವಂಥ ಮಂತ್ರ ಮತ್ತು ತಂತ್ರವನ್ನು ಮಾಡಬೇಕು ನೀವು. ಏನಪ್ಪ ಅಂತಂದರೆ ರಾಮ ರಹಸ್ಯೋಪನಿಷತ್ ಅಂತ ಒಂದು ಉಪನಿಷತ್ತಿದೆ. ಅದು ಮಾತೃಕಾವರ್ಣ ಅಂತ ಒಂದು ಮಂತ್ರದ ಸ್ಟ್ರಕ್ಚರು ವಿನ್ಯಾಸವನ್ನು ಮಾಡಿದ್ದಾರೆ ರಾಮ ರಹಸ್ಯೋಪನಿಷತ್ತಲ್ಲಿ. ಅಲ್ಲಿ ಏನಂತಂದರೆ ರಾಮ ಅಂದರೆ ಶಿವ ಮತ್ತು ವಿಷ್ಣುವಿನ ಶಕ್ತಿ, ಚಂದ್ರ ಅಂದರೆ ಮನಸ್ಸಿಗೆ ಕಾರಕ, ಮನಸ್ಸಿಗೆ ಸಂತೋಷ ಕೊಡುವಂಥದ್ದು ಚಂದ್ರ, ಮನಸ್ಸನ್ನು ನೋಡಿಕೊಳ್ಳೋದು ಚಂದ್ರಗ್ರಹ. ಭದ್ರ ಅಂತಂದರೆ ಸೆಕ್ಯೂರಿಟಿ ಕೊಡುವಂಥದ್ದು. ಸೆಕ್ಯೂರಿಟಿ ಅಂದ್ರೂ ನಮಗೆ ಯಾವಾಗಲೂ ದುಷ್ಟಶಕ್ತಿಗಳಿಂದ, ದುಷ್ಟ ಜನರಿಂದ, ದುಷ್ಟ ಬುದ್ಧಿಗಳಿಂದ, ದುಷ್ಟ ಚಟಗಳಿಂದ ನಮಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂಥೇಳಿ ಭದ್ರತೆಯನ್ನು, ಸೆಕ್ಯೂರಿಟಿಯನ್ನು ಕೊಡುವಂಥದ್ದು ರಾಮಭದ್ರ ಅಂಥೇಳಿ. ಇದು ಮಾತೃಕವರ್ಣ ಅಂತ ಕರೀತಾರೆ ಈ ಮಂತ್ರ. ಇದಕ್ಕೆ ಇಲ್ಲಿ ಓಂ ಶ್ರೀಂ ಮ್ರೀಂ ಕ್ಲೀಂ ಈ 4 ಬೀಜಾಕ್ಷರದಿಂದ ರಾಮಚಂದ್ರನನ್ನು ಮತ್ತು ರಾಮ ದೇಹ ಮನಸ್ಸು ಆತ್ಮಕ್ಕೆ, ಭದ್ರ ಅಂದ್ರೇನು, ಆತ್ಮಕ್ಕೆ ಭದ್ರತೆ ಕೊಡೋದು, ಆತ್ಮಕ್ಕೆ ಸೆಕ್ಯೂರಿಟಿ ಕೊಡೋದು, ಆತ್ಮಕ್ಕೆ ಕಾವಲು ಕೊಡೋದು, ಸೆಕ್ಯೂರಿಟಿ ಥರ. ಅದರಿಂದ ದೇಹ ಮನಸ್ಸು ಆತ್ಮ 3ಕ್ಕೂ ಕೂಡ 2 ಮಂತ್ರದಲ್ಲಿ ಬೀಜಾಕ್ಷರದಿಂದ ಕಂಪೋಸ್ ಮಾಡಿದರೆ ರಾಮ ರಹಸ್ಯೋಪನಿಷತ್ ಅಂತದಲ್ಲಿ. ಏನು ಮಾಡಬೇಕು, ನಾವು ಒಂದು 2 ಚಮಚ ಮಂತ್ರಾಕ್ಷತೆ ಕೈಲಿ ತಗೊಳ್ಳಿ. ಮಂತ್ರಾಕ್ಷತೆನ ಕೈಲಿಟ್ಕೊಂಡು ಕಣ್ಣು ಮುಚ್ಕೊಂಡು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ಮಂತ್ರನ ನೀವು ಬರ್ಕೊಂಡು ಜಪ ಮಾಡಿ. ಇವತ್ತಿನಿಂದ ಪ್ರತಿನಿತ್ಯ ಇವತ್ತು ನಿಮ್ಮ ಮನೇಲಿ ಒಂದು 10 ನಿಮಿಷ ಆದರೆ ರಾಮನಾಮ ನಡಿಬೇಕು. ಮಾಟ ಮಂತ್ರ ತಂತ್ರ ಭೂತ ಪ್ರೇತ ಪಿಶಾಚಿ ಬಾಧೆ ದೃಷ್ಟಿ ದೋಷ ಶತ್ರು ಬಾಧೆ ಎಲ್ಲ ಥರಕ್ಕೂ ಸೆಕ್ಯೂರಿಟಿ ಬೇಕು ಅಂತಂದರೆ ಕಲಿಯುಗದಲ್ಲಿ ರಾಮ ಮಂತ್ರ ಒಂದೇ. ಅದನ್ನು ಏನಂತ ಹೇಳಬೇಕು, ಕೈಲಿ ಮಂತ್ರಾಕ್ಷತೆ ಇಟ್ಕೊಂಡು ಓಂ ರಾಮಚಂದ್ರ ಓಂ ರಾಮಭದ್ರ ಶ್ರೀಂ ರಾಮಚಂದ್ರ ಶ್ರೀಂ ರಾಮಭದ್ರ ಮ್ರೀಂ ರಾಮಚಂದ್ರ ಮ್ರೀಂ ರಾಮಭದ್ರ ಕ್ಲೀಂ ರಾಮಚಂದ್ರ ಕ್ಲೀಂ ರಾಮಭದ್ರ ಓಂ ರಾಮಚಂದ್ರ ಓಂ ರಾಮಭದ್ರ ಶ್ರೀಂ ರಾಮಚಂದ್ರ ಶ್ರೀಂ ರಾಮಭದ್ರ ಮ್ರೀಂ ರಾಮಚಂದ್ರ ಮ್ರೀಂ ರಾಮಭದ್ರ ಕ್ಲೀಂ ರಾಮಚಂದ್ರ ಕ್ಲೀಂ ರಾಮಭದ್ರ ಅನ್ನೋ ಮಂತ್ರನ ಹೇಳ್ತಾ ಇರಬೇಕು. ಓಂ ಶ್ರೀಂ ರೀಂ ಕ್ಲೀಂ ಅನ್ನೋನ್ನ ಬಿಗಿನಿಂಗ್ನಲ್ಲಿ ರಾಮಚಂದ್ರನಿಗೂ, ಓಂ ಶ್ರೀಂ ರೀಂ ಕ್ಲೀಂ ಬಿಗಿನಿಂಗ್ನಲ್ಲಿ ರಾಮಭದ್ರನಿಗೂ. ರಾಮಭದ್ರ ಅಂದರೆ ದೇಹ ಮನಸ್ಸು ಮತ್ತು ಆತ್ಮಕ್ಕೆ ಭದ್ರತೆ, ಮತ್ತು ದೇಹ ಮನಸ್ಸು
ಆತ್ಮಕ್ಕೆ ಆನಂದವನ್ನು ಕೊಡೋದು. ಚಂದ್ರ ಅಂದರೆ ಮನಸ್ಸಿಗೆ ಆನಂದವನ್ನು ಕೊಡುವಂಥದ್ದು. ಅದರಿಂದ ಮನಸ್ಸಿಗೂ ದೇಹಕ್ಕೂ ಆತ್ಮಕ್ಕೂ 3 ಆನಂದ ಸಿಕ್ಕಿ 3ಕ್ಕೂ ಭದ್ರತೆ ಸಿಕ್ಕಿದಾಗ ಸೆಕ್ಯೂರಿಟಿ, ನಾವು ಹೇಗೆ ಒಡವೆ ವಸ್ತುಗಳೆಲ್ಲ ಬೀರೆಲ್ಲ ಕ್ಲಾಕ್ ಮಾಡ್ತೀವೋ, ಹೇಗೆ ಲಾಕರ್ಲೆಲ್ಲ ದುಡ್ಡು ಇಡ್ತೀವೋ ಒಡವೆ ಇಡ್ತೀವೋ, ಹಾಗೆ ರಾಮ ಮಂತ್ರದಿಂದ ರಾಮ ಮಂತ್ರವನ್ನು ಲಾಕಾಗಿ ಇಟ್ಕೊಂಡು ನಮ್ಮ ದೇಹ ಮನಸ್ಸು ಆತ್ಮನ ಲಾಕ್ ಮಾಡ್ಕೋಬೇಕು, ಭದ್ರ ಮಾಡಿಸ್ಕೋಬೇಕು. ಮತ್ತು ಭದ್ರತೆ ಜೊತೆಗೆ ಮನಸ್ಸು ದೇಹ ಆತ್ಮಕ್ಕೆ ಆನಂದವನ್ನು ತುಂಬಬೇಕು ಅಂಥೇಳಿ ಮಾತೃಕವರ್ಣ ಮಂತ್ರ ಅಂತ ಇದಕ್ಕೆ ಹೇಳ್ತಾರೆ. ರಹಸ್ಯೋಪನಿಷತ್ತಲ್ಲಿ ರಹಸ್ಯೋಪನಿಷತ್ತಲ್ಲಿ ಬರೋದು. ಓಂ ರಾಮಚಂದ್ರ ಓಂ ರಾಮಭದ್ರ ಶ್ರೀಂ ರಾಮಚಂದ್ರ ಶ್ರೀರಾಮಭದ್ರ ಮ್ರೀಂ ರಾಮಚಂದ್ರ ಮ್ರೀಂ ರಾಮಭದ್ರ ಕ್ಲೀಂ ರಾಮಚಂದ್ರ ಕ್ಲೀಂ ರಾಮಭದ್ರ ಅಂಥೇಳಿ. ಇದನ್ನು ಯಾರು ಹೇಳಲಿಕ್ಕಾಗಲ್ವೋ ಸುಮ್ಮನೆ ರಾಮ ಅಂತ ಹೇಳಬೇಕಂತೆ. ಈ ಮಂತ್ರ ಹೇಳಲಿಕ್ಕಾಗಲಿಲ್ಲ ಅಂದರು. ಬೀಜಾಕ್ಷರ ಇರೋ ಮಂತ್ರ ಇದು ರಾಮಂದು. ನೋಡಿ, ಶ್ರೀಮ್ ಅಂದರೆ ಲಕ್ಷ್ಮಿ, ಹ್ರೀಮ್ ಅಂದರೆ ನಾಶ ಮಾಡೋದು, ಕ್ಲೀಮ್ ಅಂದರೆ ಎಲ್ಲ ಥರದನ್ನು ಸೆಕ್ಯೂರಿಟಿ ಕೊಡುವಂಥದ್ದು. ಇಲ್ಲಿ ಶ್ರೀಂ ಹ್ರೀಂ ಕ್ಲೀಂ 3 ಬಂತು ಬೀಜ ಮಂತ್ರ ಪ್ರಣಮ ಮಂತ್ರದಿಂದ. ಬುದ್ಧ ಕೌಶಿಕ ಮುನಿಗಳು ಇದನ್ನು ಅರ್ಥ ಮಾಡಿಕೊಂಡ್ಮೇಲೆ ರಾಮರಕ್ಷಾ ಸ್ತೋತ್ರ ಬರೆದ್ರಂತೆ. ರಾಮನ ರಕ್ಷಾ ಸ್ತೋತ್ರ ರಾಮಭದ್ರ ಅನ್ನೋ ಮಂತ್ರದಿಂದ ರಾಮರಕ್ಷಾ ಸ್ತೋತ್ರವನ್ನು ಕೌಶಿಕ ಮುನಿಗಳು ಬರೀತಾರೆ. ಬುದ್ಧ ಕೌಶಿಕ ಮುನಿಗಳು ಯಾರು ರಾಮರಕ್ಷಾ ಸ್ತೋತ್ರ ಹೇಳಕ್ಕೆ ಬರಲ್ವೋ ಅಂಥವ್ರು ಈ ಮಂತ್ರ ಹೇಳಬೇಕು ಅಂತ ಹೇಳ್ತಾರೆ ಫಲಶ್ರುತಿನಲ್ಲಿ. ಅದರಿಂದ ಸಂತಾನ ಆಗಿಲ್ಲ, ವಿವಾಹ ಆಗಿಲ್ಲ, ಶತ್ರುಬಾಧೆ, ರೋಗಬಾಧೆ, ನಾನಾ ರೀತಿ ಕಷ್ಟ ಕಾಪರ್ಣೆಗಳನ್ನು ರಾಮಚಂದ್ರ ರಾಮಭದ್ರ ರಾಮಚಂದ್ರ ರಾಮಭದ್ರ ಅಂತ ಹೇಳ್ತಾ ಇರಬೇಕಂತೆ. ಓದಕ್ಕೆ ಬರೆಯೋರಿತ್ತು ಅಂತಂದರೆ ರಾಮರಕ್ಷಾ ಸ್ತೋತ್ರವನ್ನು ಹೇಳಿತ್ತ. ರಾಮರಕ್ಷಾ ಸ್ತೋತ್ರ ಯಾರಿಗೆ ಹೇಳೋಕ್ಕಾಗಲ್ವೋ ಅದಕ್ಕೆ ಈಕ್ವಲೆಂಟ್ ಚಿಕ್ಕ ಮಂತ್ರ ಓಂ ರಾಮಚಂದ್ರ ಓಂ ರಾಮಭದ್ರ ಶ್ರೀಂ ರಾಮಚಂದ್ರ ಶ್ರೀಂ ರಾಮಭದ್ರ ಮ್ರೀಂ ರಾಮಚಂದ್ರ ಮ್ರೀಂ ರಾಮಭದ್ರ ಕ್ಲೀಂ ರಾಮಚಂದ್ರ ಕ್ಲೀಂ ರಾಮಭದ್ರ ಅಂತ ಹೇಳ್ತಾ ಇದ್ದರೆ ರಾಮರಕ್ಷಾ ಸ್ತೋತ್ರದಲ್ಲಿ ಏನು ಬರುತ್ತೋ ಅದು 10ರಷ್ಟು ಪುಣ್ಯ ಫಲ ಪ್ರಾಪ್ತಿ ಆಗ್ತದಂತೆ. ಆದ್ದರಿಂದ ರಾಮನನ್ನು ನೆನೆಯೋದ್ರಿಂದ ಮಂಗಳ ಗ್ರಹ ಸೂರ್ಯಗ್ರಹಕ್ಕೆ ಶಾಂತಿ. ರಾಮನಾಮ ಸ್ಮರಣೆ ಮಾಡೋದ್ರಿಂದ ಶಿವನ, ಯಾರು ರಾಮನನ್ನು ಸ್ಮರಣೆ ಮಾಡ್ತಾರೋ ಫಸ್ಟು ಆಶೀರ್ವಾದ ಶಿವ ಮಾಡಿ ಆಮೇಲೆ ರಾಮ ಮಾಡ್ತಾರಂತೆ, ಅಂದರೆ ವಿಷ್ಣು ಮಾಡ್ತಾರಂತೆ. ಅಂದರೆ ರಾಮನ ದೇಹದಲ್ಲಿ ಏನೂ ಇಲ್ಲ, ರಾಮ ನಮ್ಮ ಥರ ಮನುಷ್ಯ, ಆದರೆ ರಾಮನೋ ಅಕ್ಷರದಲ್ಲಿ ಇಷ್ಟು ಶಕ್ತಿ ಇದೆ ಅಂತ. ಇದನ್ನು ವಿಶ್ವಾಮಿತ್ರರು ವಶಿಷ್ಠ ಮಹರ್ಷಿಗಳು ಆ ರಾಮ ಅಂತ ಹೆಸರಿಡ್ಬೇಕಾದ್ರೆ ಇದನ್ನು ಆಲೋಚನೆ ಮಾಡಿದ್ರು. ಅದಕ್ಕೆ ಮಕ್ಕಳಿಗೆ ಹೆಸರಿಡ್ಬೇಕಾದ್ರೆ ಭಾಳ ಚಿಂತನೆ ಮಾಡಿ ಹೆಸರಿಡ್ಬೇಕಂತೆ, ಭಾಳ ಚಿಂತನೆ. ಸಾಕ್ಷಾತ್ ವಿಷ್ಣುನ ಅಂಶ ಆಗಿದ್ದು ಕೂಡ 14 ವರ್ಷ ವನವಾಸ ಪಟ್ಟ, ಯುದ್ಧ ಮಾಡ್ದ, ಸಾವೇ ಇಲ್ಲ ಅಂತ ರಾವಣಂಗಿದ್ದಂಥ, ಸಾವೇ ಇಲ್ಲ ಅವನಿಗೆ, ರಾವಣ ಅಂಥ ವರ ಪಡೆದಿದ್ದ, ಆತ್ಮಲಿಂಗ ತೊಗೊಂಬಂದಿದ್ದ ಕೈಲಾಸದಿಂದ, ಅಂಥವನನ್ನು ಈ ಮಂತ್ರಶಕ್ತಿಯಿಂದ ಅವನು ಕೊಂದಿದ್ದಾನೆ ಅಂತಂದರೆ ಅಗಸ್ತ್ಯ ಋಷಿಗಳು ಆದಿತ್ಯ ಹೃದಯ ಹೇಳ್ಕೊಟ್ಬಿಡ್ತಾರೆ ರಾಮನಿಗೆ. ಆದಿತ್ಯ ಹೃದಯ ಹೇಳ್ಕೊಟ್ಟ ಮೇಲೆ ರಾವಣನ ಸಾಯಿಸೋಕ್ಕೆ ಸಾಧ್ಯ ಆಯಿತು. ಆದ್ದರಿಂದ ರಾಮನಲ್ಲಿ ಆದಿತ್ಯ ಹೃದಯ ಅಂಶ ಇದೆ, ಶಿವನ ಅಂಶ ಇದೆ, ಮಂಗಳ ಗ್ರಹದ ಅಂಶ ಇದೆ, ಸೂರ್ಯಗ್ರಹದ ಅಂಶ, ಆ ವೈಬ್ರೇಷನ್ ಇರೋದ್ರಿಂದ ಇಷ್ಟು ಒಂದೇ ಹೆಸರು ಸಿಗೋದಾದ್ರೆ ನಾವು ಯಾಕೆ ರಾಮನಾಮ ಮಾಡಬಾರ್ದು? ಅದರಿಂದ ರಾಮ ಅಂತ ಹೇಳ್ಬೇಕಂತೆ. ರಾಮರಕ್ಷಾ ಸ್ತೋತ್ರ ಹೇಳಲಿಕ್ಕಾಗಲಿಲ್ಲ ಅಂದರೆ ನಾನೀಗ ಹೇಳಿದ ಮಂತ್ರ ಹೇಳ್ಬೇಕಂತೆ. ಇದು ಹೇಳೋಕ್ಕಾಗಲಿಲ್ಲ ಅಂದರೆ ರಾಮ 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 ಅಂತ ವಾಲ್ಮೀಕಿ ಏನು ಹೇಳ್ದೋ ಅದನ್ನು ಹೇಳಬೇಕಂತೆ. ಅಷ್ಟು ವಿಶೇಷತೆ. ಅದರಿಂದ ಈ ಕೈಲಿ ಇದ್ದಂಥ ಅಕ್ಷತೆಯನ್ನು ಇಟ್ಕೊಂಡು ನಿತ್ಯ ಜಪ ಮಾಡಿ ಮನೆ ಬಾಗಿಲಿಗೆ ಹೊಸ್ಲಲ್ಲಿ ಇಡಿ. ಇದನ್ನೆಲ್ಲ ನೀವು ಎಲ್ಲೆಲ್ಲಿ ವಾಸ ಮಾಡ್ತಿರೋ ಆ ಜಾಗದಲ್ಲೆಲ್ಲ, ಅಂಗಡಿ ಆದರೆ ಅಂಗಡಿ, ಮನೆ ಆದರೆ ಅಂಗಡಿ, ಹೋಟ್ಲು, ಸಿನಿಮಾ ಥಿಯೇಟ್ರು, ಬಾರು, ರೆಸ್ಟೋರೆಂಟು, ಲಾಡ್ಜು ಎಲ್ಲ ಕಡೆನೂ ಎಂಟ್ರೆನ್ಸಲ್ಲಿ ಅಕ್ಷತೆ ಇಟ್ಬಿಟ್ರೆ ರಾಮನಾಮದಿಂದ ಭದ್ರತೆ, ರಾಮಭದ್ರ ನಿಮ್ಮ ಮನೆಗೆ, ವಾಸ್ತುಗೆ ಎಲ್ಲಕ್ಕೂ ಭದ್ರತೆ ಸಿಗುತ್ತಂತೆ. ಇನ್ಮೇಲೆ ರಾಮ ಇವತ್ತು ಅಯೋಧ್ಯೆಯಲ್ಲಿ ವಾಸ ಮಾಡ್ತಾರೆ. ನೀವು ಮಂತ್ರ ಜಪ ಮಾಡಿದ್ರೆ ನಿಮ್ಮನಿಗೂ ಬಂದು ಪಾದಾರ್ಪಣೆ ಮಾಡ್ತಾರೆ, ಸದಾ ನಿಮ್ಮೊಟ್ಟಿಗೆ ಇರ್ತಾರೆ. ಆದ್ದರಿಂದ ರಾಮನನ್ನು ವಶೀಕರಣ ಮಾಡ್ಕೋಬೇಕು ಅಂದರೆ, ರಾಮನನ್ನು ನಾವು ಬಂಧನ ಇಟ್ಕೋಬೇಕು ಅಂದರೆ, ರಾಮ ನಾವು ಹೇಳೋಂಗೆ ಇಟ್ಕೋಬೇಕು ಅಂತಂದರೆ ಈ ಮಂತ್ರ ಜಪ ಮಾಡಿ. ಯಾಕೆಂದರೆ ರಾಮ ರಹಸ್ಯ ಉಪನಿಷತ್ತು, ಸೀಕ್ರೆಟ್, ರಹಸ್ಯ ಅಂದರೆ ಸೀಕ್ರೆಟ್, ಆ ರಹಸ್ಯ ಉಪನಿಷತ್ತಲ್ಲಿ ಈ ಒಂದು ಸೀಕ್ರೆಟನ್ನು ಇಟ್ಟಿದ್ದಾರೆ. ಅದಕ್ಕೆ ರಾಮಚಂದ್ರ ರಾಮಭದ್ರ ಅಂತ ಜಪ ಮಾಡ್ತಿದ್ರೆ ರಾಮ ನಿಮ್ಮ ಹತ್ರನೇ ಇರ್ತಾನೆ, ಸದಾ ನಿಮ್ಮ ಬೆನ್ನಿಂದನೇ ಇರ್ತಂತೆ. ನಿಮ್ಮ ನೆರಳು ಹೆಂಗಿದೆಯೋ ಹಾಗೆ ಆ ರಾಮನ ನೆರಳು ನಿಮ್ಮ ಬೆನ್ನಿಂಭಾಗದಲ್ಲಿ ಕಾಯುತ್ತೆ ಅಂತ ಹೇಳ್ತಾರೆ. ಇದು ನಾನು ಹೇಳಿಲ್ಲ, ಕೌಶಿಕ ಮಹರ್ಷಿಗಳು ಹೇಳ್ತಾರೆ. ಆದ್ದರಿಂದ ರಾಮರಕ್ಷಾ ಸ್ತೋತ್ರ ಯಾರಿಗೆ ಬರೋದಿಲ್ವೋ, ರಾಮನಾಮ ಜಪ ಮಾಡೋಕ್ಕೆ ಬರೋಲ್ವೋ, ಈ ರಾಮ ಅಂತ ಹೇಳ್ತಿರೋ ಸಾಕು. ಇವತ್ತಿನಿಂದ ಮನೆ ಮನೆಗಳಲ್ಲಿ ನಿರಂತರ ರಾಮನ ನಾಮ ಸ್ಮರಣೆಯಾಗಲಿ, ನಿಮ್ಮೆಲ್ಲರ ದರಿದ್ರ ನಾಶ ಆಗಲಿ, ರಾಮನ ಆಶೀರ್ವಾದ ನಿಮಗೆಲ್ಲರಿಗೂ ಸಿಕ್ಕಲಿ. ಇವತ್ತಿನಿಂದ ನಮ್ಮ ಥರನೇ ಈ ಭೂಮಿ ಮೇಲೆ ರಾಮ ಅಯೋಧ್ಯ ಮಂದಿರದಲ್ಲಿ ವಾಸ ಮಾಡ್ತಾರೆ. ಪ್ರಾಣ ಪ್ರತಿಷ್ಠಾಪನೆ ಆದಮೇಲಿಂದ ನಾವು ಕರೆದ ತಕ್ಷಣ ಓಡೋಡಿ ಬರ್ತಾರೆ.
ಇಷ್ಟು ದಿವಸ ಅವ್ರ ದೇಹ ಎಲ್ಲಿತ್ತೋ ಗೊತ್ತಿಲ್ಲ, ಅದು ಇವತ್ತು ಪ್ರಾಣ ಆ ವಿಗ್ರಹದಲ್ಲಿದೆ. ಆ ವಿಗ್ರಹಕ್ಕೆ ಚೈತನ್ಯ ಶಕ್ತಿ, ಕಲಾಶಕ್ತಿ, 64 ಕಲಾಶಕ್ತಿಗಳ ತುಂಬಿ ಇವತ್ತು ಹಲವಾರು ಅಧಿವಾಸಗಳನ್ನು ಮಾಡಿ ಇವತ್ತು ರಾಮನಿಗೆ ಪ್ರತಿಷ್ಠಾಪನೆ ಮಾಡಿರುವಂಥ ಶುಭ ದಿವಸ. ಇನ್ಮೇಲೆ ಪ್ರತಿ ವರ್ಷ ಜನವರಿ 22ನೇ ತಾರೀಕು ರಾಮನವಮಿ ಹೇಗೆ ಮಾಡ್ತೀವೋ ಹಾಗೆ ರಾಮನ ಜನ್ಮೋತ್ಸವ ಅಂಥೇಳಿ ಆಚರಣೆ ಮಾಡೋಣ. ಮನೆ ಮಂದಿಗಳಲ್ಲಿ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ಈ ರಾಮನಪ್ಪ, ನಾನೀಗೇನು ಮಂತ್ರ ತೋರಿಸಿದ್ದೀನೋ ಸ್ಕ್ರೀನ್ ಮೇಲೆ ಅದನ್ನು ಇವತ್ತಿಂದ ಶುರು ಮಾಡಿ ಪೇಪರ್ ಬರೆದಿಟ್ಕೊಳ್ಳಿ. ಜನವರಿ 22ರಿಂದ ನೀವು ಶುರು ಮಾಡಿದ್ದೀರಾ, ಇನ್ಮೇಲೆ ಮಾಡ್ತಾ ಮಾಡ್ತಾ ಬನ್ನಿ. ಯಾವಾಗ ನಿಮ್ಮಲ್ಲಿ ತೊಂದರೆ ಅನಿಸುತ್ತೋ ಆಗ ಅಕ್ಷತೆ ತೊಗೊಳ್ಳಿ, ಜಪ ಮಾಡಿ ನಿಮ್ಮ ಮನೆ ಹೊಸ್ಲಿಟ್ಬಿಡಿ. ಹೊಸ್ಲು ಆ ಕಡೆ ಈ ಕಡೆ ನಿಮ್ಮ ಅಂಗಡಿಗಳಲ್ಲಿ ವ್ಯಾಪಾರ ಆಗ್ತಿಲ್ಲ, ಈ ರಾಮನಾಮ ಜಪ ಮಾಡಿ ಆ ಹೊಸ್ಲತ್ರ ಇಡಿ. ಇದೇ ತಂತ್ರ, ಅಕ್ಷತಾ ತಂತ್ರ. ಇದಿಷ್ಟನ್ನು ಮಾಡ್ತಾ ಬನ್ನಿ. ಇವತ್ತು ಎಲ್ರಿಗೂ ಮತ್ತೊಮ್ಮೆ ಆ ಭಗವಂತ ಶ್ರೀರಾಮಚಂದ್ರ ನಿಮಗೆ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ಧನ, ಕನಕ, ವಸ್ತ್ರ, ವಾಹನಾದಿ ಕೊಟ್ಟು ಸದಾ ಸನ್ಮಂಗಲ ಉಂಟು ಮಾಡಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಮತ್ತೊಮ್ಮೆ ಮುಕ್ತಿಯನ್ನು ಕೊಡಲಿ ಆ ರಾಮ. ಮುಕ್ತಿರಾಮ ನಮ್ಮ ಕಷ್ಟಕ್ಕೆ ಮುಕ್ತಿ, ನಮ್ಮ ದುಃಖಕ್ಕೆ ಮುಕ್ತಿ, ನಮ್ಮ ಎಲ್ಲ ಪೀಡೆ ಬಾಧೆ ಶಾಪಗಳಿಗೆ ಮುಕ್ತಿ ಕೊಡಲಿ ಅಂಥೇಳಿ ಮುಕ್ತಿರಾಮ ಜೈ ಶ್ರೀರಾಮ. ಮುಕ್ತಿರಾಮ ಜೈ ಶ್ರೀರಾಮ.